Welcome to Kids Story World. ಒಂದು ಹಳ್ಳಿ, ಹೆಸರು ಹುಣಸೂರು ಹಳ್ಳಿ. ಆ ಹಳ್ಳಿಯಲ್ಲಿ ಎಲ್ಲರೂ ಒಂದು ವಿಷಯ ಮಾತ್ರ ಮಾತಾಡ್ತಾ ಇರ್ತಾರೆ. ಆ ದೊಡ್ಡ ಹಳೆ ಮನೆಗೆ ಹೋದವರು ಯಾರೂ ಹಿಂತಿರುಗಿ ಬರಲ್ಲ ಅಂತ. ಜನ ಅದನ್ನ ಗೋಸ್ಟ್ ಹೌಸ್ ಅಂತ ಕರೀತಿದ್ರು. ಆ ಮನೆಯಲ್ಲಿ ತುಂಬಾ ಚಿನ್ನ ಇದೆ ಅಂತ ಮಾತು. ಗೋಡೆಯಿಂದ ನೆಲದವರೆಗೂ ಚಿನ್ನದ ಪಾತ್ರೆಗಳು, ಹಳೆಯ ಆಭರಣಗಳು, ಕಂಬಗಳಲ್ಲಿ ಕೂಡ ಚಿನ್ನದ ಹಚ್ಚು. ಆದ್ರೆ ಒಂದು ಸಮಸ್ಯೆ, ಆ ಚಿನ್ನ ಮುಟ್ಟಿದ್ರೆ ಆ ಮನೆಯಿಂದ ಹೊರಗೆ ಬರೋಕೆ ಆಗೋದಿಲ್ಲ ಅಂತೆ. ಈ ಊರಿನಲ್ಲಿ ಅತ್ತೆ ಗೌರಮ್ಮ, ಸೊಸೆ ರಾಧೆ ಇಬ್ಬರು ಚಿನ್ನ ನೋಡಿದ್ರೆ ಕಣ್ಣು ದೊಡ್ಡದು ಆಗೋರು. ಒಂದು ದಿನ ಸೊಸೆ ರಾಧೆ ಹೇಳ್ತಾಳೆ, ಅತ್ತೆ, ಎಲ್ಲರೂ ಹೆದರ್ತಾರೆ ಅಂತ ನಾವು ಹೆದರೋಣ? ಸ್ವಲ್ಪ ಚಿನ್ನ ತಂದುಕೊಂಡು ಬಂದ್ರೆ ನಮ್ಮ ಜೀವನ ಸೆಟ್. ಅತ್ತೆ ಕೂಡ ಹಿಂದೆ ಬೀಳೋದಿಲ್ಲ. ಹೌದು ಸೊಸೆ, ಭೂತ ಅಂತಿರೋದು ನಮ್ಮ ಮನಸ್ಸಿನ ಭಯ, ಚಿನ್ನ ಮಾತ್ರ ನಿಜ. ಹೀಗೆ ಒಂದು ದಿನ ಇಬ್ಬರು ದೊಡ್ಡ ಬ್ಯಾಗ್ ತೆಗೆದುಕೊಂಡು ಆ ಮನೆ ಕಡೆ ಹೊರಟ್ರು. ಊರಿನ ಜನ ನೋಡ್ತಾ, ಅಯ್ಯೋ ಹೋಗ್ಬೇಡಿ, ಹಿಂದಿರುಗಿ ಬರೋದಿಲ್ಲ ಅಂತ ಕೂಗಿದ್ರು. ಆದ್ರೆ ಅತ್ತೆ ಸೊಸೆ ಕೇಳೋರು ಅಲ್ಲ. ಮನೆಗೆ ಹೋದ್ಮೇಲೆ ಮೊದಲೇ ಸ್ವಲ್ಪ ಭಯ. ಬಾಗಿಲು ತೆಗೆದು ಒಳಗೆ ಹೋದ್ರು. ಒಳಗೆ ಹೋದ್ಮೇಲೆ ಇಬ್ಬರೂ ಬೆರಗಾದ್ರು. ನಿಜವಾಗ್ಲೂ ಎಲ್ಲೆಡೆ ಚಿನ್ನ ಮಿನುಗ್ತಿತ್ತು. ರಾಧೆ ಹೇಳ್ತಾಳೆ, ಅತ್ತೆ, ಬೇಗ ಬೇಗ ಬ್ಯಾಗ್ ತುಂಬೋಣ, ಯಾರಾದ್ರೂ ಬಂದ್ರೆ? ಅತ್ತೆ ಹೇಳ್ತಾಳೆ, ಯಾರೂ ಬರೋದಿಲ್ಲ, ಚಿನ್ನ ನಮ್ಮ ಕೈಲಿ ಬರೋದು ಮುಖ್ಯ. ಇಬ್ಬರು ಚಿನ್ನದ ಪಾತ್ರೆ, ಹಾರ, ಬಂಗಾರದ ಕಪ್, ಇನ್ನೇನು ಸಿಕ್ಕಿದ್ರೂ ಬ್ಯಾಗ್ಗೆ ಹಾಕ್ತಾ ಹೋದ್ರು. ಆದ್ರೆ ಇನ್ನೂ ಚಿನ್ನ ಕಾಣಿಸ್ತಾ ಇತ್ತು. ಸೊಸೆ ಹೇಳ್ತಾಳೆ, ಇನ್ನೊಂದು ಬ್ಯಾಗ್ ತಗೊಂಡ್ರೆ ಚೆನ್ನಾಗಿತ್ತು. ಅಷ್ಟರಲ್ಲಿ ಬಾಗಿಲು ಧಡಕ್ ಅಂತ ಮುಚ್ಚಿತು. ಗಾಳಿ ಬೀಸಿದಂತೆ ತಣ್ಣನೆಯ ವಾತಾವರಣ. ಮುಂದೆ ಒಬ್ಬ ಉದ್ದವಾದ ಬಿಳಿ ಬಟ್ಟೆ ಹಾಕಿದ ದೊಡ್ಡ ದೇವ. ಕಣ್ಣು ಕೆಂಪು, ಆದರೆ ಮುಖದಲ್ಲಿ ಸ್ವಲ್ಪ ಬೇಸರದ ಲೂಕ್. ಅತ್ತೆ ಕಂಗಾಲಾಗಿ, ಅಯ್ಯೋ ರಾಧೆ, ಇದು ನಮ್ಮ ಪಕ್ಕದ ಮನೆಯ ಶಂಕರಪ್ಪನ ತರ ಕಾಣ್ತಿದೆಯಲ್ಲ ಅಂತ ಗುಸುಗುಸುತ್ತಾಳೆ. ದೇವ ಮಾತಾಡ್ತು, ನಿಮ್ಗೆ ಭಯವೇ ಇಲ್ಲವಾ? ನಾನು ಈ ಮನೆಯ ರಕ್ಷಕ. ಇಲ್ಲಿ ಚಿನ್ನ ಮುಟ್ಟಿದ್ರೆ ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ. ಸೊಸೆ ಧೈರ್ಯ ಮಾಡಿ, ಅಯ್ಯ ದೇವ ಸಾರ್, ನಾವೇನು ಸ್ವಲ್ಪ ಮಾತ್ರ ತೆಗೆದುಕೊಂಡು ಹೋಗ್ತೀವಿ, ನಿಮಗೆ ಬೇಕಾದ್ರೆ ರಸೀದಿ ಕೊಡ್ತೀವಿ ಅಂತ. ದೇವ ಒಂದು ಕ್ಷಣ ಕಂಗಾಲಾಯಿತು. ರಸೀದಿ ಅಂತ ಕೇಳ್ತು. ಅತ್ತೆ ಕೂಡ ಸೇರಿಸಿ, ಹೌದು ಸಾರ್, ನಾವು GST ಕೂಡ ಕೊಡ್ತೀವಿ. ಚಿನ್ನ ಎಷ್ಟು ತಗೊಂಡ್ರೋ ಅದಕ್ಕೆ ತೆರಿಗೆ ಹಾಕಿ. ದೇವ ತಲೆ ಹಿಡ್ಕೊಂಡಿತು. ನಾನು 200 ವರ್ಷಗಳಿಂದ ಇಲ್ಲಿ ಭಯ ಹುಟ್ಟಿಸ್ತಾ ಇದ್ದೀನಿ. ಇಂಥ ಮಾತು ಯಾರೂ ಹೇಳಿಲ್ಲ. ಅಷ್ಟರಲ್ಲಿ ಸೊಸೆ ಹೇಳ್ತಾಳೆ, ನೀವು ಒಬ್ಬರೇ ಇಲ್ಲೇ ಇರ್ತೀರಲ್ಲ, ಬೋರ್ ಆಗೋದಿಲ್ಲವಾ? ನಮ್ಮ ಜೊತೆ ಊರಿಗೆ ಬನ್ನಿ, ನಮ್ಮ ಮನೆಯಲ್ಲಿ ಒಂದು ಖಾಲಿ ಕೋಣೆ ಇದೆ. ದೇವ ಆಶ್ಚರ್ಯಪಟ್ಟು, ನನ್ನನ್ನು ಊರಿಗೆ ಕರೆದುಕೊಳ್ತೀರಾ? ಅತ್ತೆ ಹೇಳ್ತಾಳೆ, ಹೌದು, ಆದರೆ ಒಂದು ಷರತ್ತು, ಚಿನ್ನ ನಮ್ಗೆ ಕೊಡಿ. ದೇವ ಸ್ವಲ್ಪ ಯೋಚಿಸಿತು. ಸರಿ, ಈ ಚಿನ್ನ ನನಗೆ ಬೇಸರ ತಂದಿದೆ. ಯಾರಾದ್ರೂ ಲೋಭದಿಂದ ಬಂದ್ರೆ ಹೊರಗೆ ಹೋಗೋದಕ್ಕೆ ಬಿಡೋದಿಲ್ಲ. ಆದ್ರೆ ನೀವು ಲೋಭಿ ಆದ್ರೂ ತುಂಬಾ ಫನ್ನಿ, ನನಗೆ ಇಷ್ಟ ಆಯ್ತು. ಹೀಗಂದು ದೇವ ಒಂದು ಮಂತ್ರ ಹೇಳ್ತು. ಬ್ಯಾಗ್ನಲ್ಲಿದ್ದ ಚಿನ್ನ ಕಲ್ಲಾಗಿ ಬದಲಾಯಿತು. ಅತ್ತೆ ಸೊಸೆ ಕಂಗಾಲು. ದೇವ ನಗುತ್ತಾ, ಲೋಭ ಕಡಿಮೆ ಮಾಡಿಕೊಳ್ಳಿ, ಚಿನ್ನಕ್ಕಿಂತ ಜೀವ ಮುಖ್ಯ. ಹೀಗಂದು ಬಾಗಿಲು ತೆರೆದಿತು. ಊರಿಗೆ ಬಂದ್ಮೇಲೆ ಬ್ಯಾಗ್ ತೆರೆದ್ರು. ಒಳಗೆ ಕಲ್ಲು ಮಾತ್ರ. ಅತ್ತೆ ಸೊಸೆಗೆ ಹೇಳ್ತಾಳೆ, ನೋಡಿದ್ಯಾ, ಉಚಿತ ಚಿನ್ನ ಅಂತ ಹೋಗ್ದ್ರೆ ಕಲ್ಲು ಸಿಗುತ್ತೆ. ಸೊಸೆ ನಗುತ್ತಾ, ಹೌದು ಅತ್ತೆ, ಆದ್ರೆ ದೇವ ನನ್ನ ಮನೆಗೆ ಕರೆದುಕೊಂಡು ಬರೋ ಅವಕಾಶ ಮಿಸ್ ಆಯ್ತು. ಆ ದಿನದಿಂದ ಊರಿನಲ್ಲಿ ಹೊಸ ಮಾತು ಶುರುವಾಯಿತು. ಆ ಮನೆಗೆ ಹೋದ್ರೂ ಅತ್ತೆ ಸೊಸೆ ವಾಪಸ್ ಬಂದಿದ್ದಾರೆ. ಆದರೆ ಚಿನ್ನ ಕಲ್ಲಾಗಿದೆ. ಆದ್ರೂ ಅವರ ಲೋಭ ಸ್ವಲ್ಪ ಕಡಿಮೆಯಾಯಿತು. ಸ್ವಲ್ಪ ಮಾತ್ರ.